ನಮಸ್ಕಾರ. ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು, ಖಂಡಿತವಾಗ್ಲೂ ಗಂಡ ಹೆಂಡ್ತಿ ಜೀವನ ಪೂರ್ತಿ ಜಗಳನೇ ಹಾಡಲ್ಲ. ಗಂಡ ಹೆಂಡ್ತಿ ಜೀವನ ಪೂರ್ತಿ ಸುಖವಾಗಿ ಬಾಳ್ತಾರೆ. ಖಂಡಿತವಾಗ್ಲೂ. ಯಾವ ದೇವಸ್ಥಾನ ಗೊತ್ತಾ? ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇವತ್ತೇನಾಗ್ಬಿಟ್ಟಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಗೂ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್, ವ್ಯಾಜ್ಯಗಳು, ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ, ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ, ಗಂಡ ನನ್ನ ಮಾತು ಕೇಳ್ತಿಲ್ಲ, ಹೆಂಡತಿ ನನ್ನ ಮಾತು ಕೇಳ್ತಿಲ್ಲ, ಇನ್ನೂ ಸೈಟ್ ತಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಆಸ್ತಿಗಳೇ ಮಾಡ್ಕೊಂಡಿಲ್ಲ, ಎಂತೆಂಥವ್ರು ಹೆಂಗೆಂಗೋ ಆಗ್ಬಿಟ್ರು. ನಾವಿನ್ನೂ ಹಿಂಗೆ ಇದ್ದೀವಿ. ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಫ್ರೆಂಡ್ಸು, ಸಂಬಂಧಿಕರು, ಕೊಲೀಗ್ಸು ಎಂತೆಂಥವ್ರು ಹೆಂಗೆಂಗೋ ಬೆಳೀತಿದ್ದಾರೆ. ನಾವಿನ್ನೂ ಹಿಂಗೆ ಇದ್ದೀವಿ ಅಂತೊಂದು ಹಚ್ಕೊಡೋರು, ಹೇಳ್ಕೊಡೋರು, ಹೇಳಿಕೆ ಮಾತು ಕೇಳ್ಕೊಂಡು ಜೀವನ ಮಾಡೋರು, ಇನ್ನೊಬ್ಬರು ನೋಡಿ ಜೀವನ ಮಾಡೋರು, ಇನ್ನೊಬ್ಬರನ್ನ ಹೊಟ್ಟೆಗಿಚ್ಚಿಗೋಸ್ಕರ ಜೀವನ ಮಾಡ್ತಾರೆ. ಇನ್ನೊಬ್ಬರ ಬಗ್ಗೆ ಹೊಟ್ಟೆಗಿಚ್ಚು ಪಡ್ತಾ ಇರೋದು. ಅವ್ರು ಹಂಗಾಗ್ಬಿಟ್ರು, ಇವ್ರು ಹಿಂಗಾಗ್ಬಿಟ್ರು, ನಾವಿನ್ನೂ ಹಿಂಗಿದ್ವಿ ಹಂಗಾಗಿದ್ವಿ ಅಂತ ಹೊಟ್ಟೆಗಿಚ್ಚು. ಈ ಥರ 108 ರಿಲೇಟೆಡ್ಸ್ ಇದ್ದಾಗ ಮನೆ ಒಳಗಡೆ ಹಣಕಾಸಿನ ಸಮಸ್ಯೆ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಮನಸ್ತಾಪಗಳು, ಗಂಡನ ಮೇಲೆ ಪ್ರೀತಿನೇ ಇರಲ್ಲ, ಇಲ್ಲ ಹೆಂಡತಿ ಮೇಲೆ ಪ್ರೀತಿನೇ ಇರಲ್ಲ, ಏನೇನೋ ಮತ್ತೊಂದು ಸಮಸ್ಯೆಗಳು ಮಾಡ್ಕೊಂಬಿಟ್ಟಿರ್ತಾರೆ. ಪರಸ್ತ್ರೀ ಸವಾಸ ಮಾಡೋದು, ಪರಪುರುಷನ ಸವಾಸ ಮಾಡೋದು, ಏನೇನೋ ಮಾಡ್ಕೊಂಡು ಸಂಸಾರಗಳೆಲ್ಲ ಬೆಬ್ಬರಿಸ್ಕೊಂಬಿಡ್ತಾರೆ. ಈಗ ಅದಕ್ಕೆ ಗಂಡ ಹೆಂಡತಿ ಸುಖವಾಗಿ ಬಾಳಬೇಕು ಅಂತಂದರೆ, ಗಂಡ ಹೆಂಡತಿ ನೆಮ್ಮದಿಯಾಗಿ ಬದುಕಬೇಕಪ್ಪ ಅಂತಂದರೆ, ಎಸ್ಪೆಷಲಿ ಈ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು. ಯಾವುದಪ್ಪ ಅದು ದೇವಸ್ಥಾನ ಅಂತಂದರೆ, ಜಡೇ ಗಣಪತಿ, ಬಯಲು ಗಣಪತಿ ಅಂತ ಕರಿತೀವಿ. ಜಡೇ ಗಣಪತಿ, ಬಯಲು ಗಣಪತಿ ಅಂತ, ಪ್ರಸನ್ನ ಗಣಪತಿ ಅಂತ ಹೇಳ್ತಾರೆ. ತುಂಬ ಪವರ್ಫುಲ್ಲು ದೇವಸ್ಥಾನ ಇದು. ಇದು ಬರೋದು ಚಿತ್ರದುರ್ಗ ಡಿಸ್ಟಿಕ್ಟು ಹೊಳಲ್ಕೆರೆಯಲ್ಲೇ ಬರುತ್ತೆ. ಹೊಳಲ್ಕೆರೆ ಸಿಟಿಯಲ್ಲೇ ಬರುತ್ತೆ. ಚಿತ್ರದುರ್ಗ ಡಿಸ್ಟಿಕ್ಟು ಹೊಳಲ್ಕೆರೆ ಒಳಗಡೆ ಬರುತ್ತೆ. ಹೊಳಲ್ಕೆರೆ ಸಿಟಿ ಒಳಗಡೆ ಬರುತ್ತೆ. ಜಡೇ ಗಣಪತಿ, ಬಯಲು ಗಣಪತಿ, ಪ್ರಸನ್ನ ಗಣಪತಿ ಅಂತ ಹೇಳ್ತಾರೆ. ಇದನ್ನು ಈ ಒಂದು ಕ್ಷೇತ್ರಕ್ಕೆ ನೀವು ಹೋಗೋದಾದರೆ ಸಂಕಷ್ಟರ ಚತುರ್ಥಿ ದಿನದಂದು ಹೋಗಬೇಕು. ಸಂಕಷ್ಟರ ಚತುರ್ಥಿ ದಿನದಂದು ಹೋಗಿ ಅಲ್ಲಿ ಗಕಾರ ಗಣಪತಿ ಅಷ್ಟೋತ್ತರಗಳು ಪಠಣೆ ಮಾಡಬೇಕು. ಗಕಾರ ಗಣಪತಿ ಅಷ್ಟೋತ್ತರ ಪಠಣೆ ಮಾಡಬೇಕು. ದೇವರಿಗೆ ಒಂದು ಇಡೀ ಅಷ್ಟು ಗರ್ಕೆ, ಒಂದು ಇಡಿಯಷ್ಟು ಬೆಲ್ಲ, ಒಂದು ಇಡಿಯಷ್ಟು ಗರ್ಕೆ, ಒಂದು ಇಡಿಯಷ್ಟು ಬೆಲ್ಲನ ಯಥಾದಕ್ಷಿಣೆ ಇಟ್ಟು ದೇವರಿಗೆ ಸಮರ್ಪಣೆ ಮಾಡಿ ಗಕಾರ ಗಣಪತಿ ಅಷ್ಟೋತ್ತರಗಳ ಪಠಣೆ ಮಾಡಬೇಕು. ಅದು ತಿಂಗಳಿಗೆ ಒಂದು ಬಾರಿ ಸಂಕಷ್ಟರ ಚತುರ್ಥಿ ಬರುತ್ತೆ ನೋಡಿ, ಆ ದಿನ ಹೋಗಬೇಕು. ಅದರಲ್ಲೂ ಈ ಮಂಗಳವಾರ ಸಂಕಷ್ಟರ ಚತುರ್ಥಿ, ಅಂಗಾರಕ ಸಂಕಷ್ಟಿ ಅಂತ ಹೇಳ್ತೀವಿ. ಇಂಥ ಟೈಮಲ್ಲಿ ಇನ್ನೂ ಪವರ್ ಜಾಸ್ತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅಟ್ಲೀಸ್ಟು ತಿಂಗಳಿಗೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಗರ್ಕೆ, ಒಂದು ಇಡಿಯಷ್ಟು ಗರ್ಕೆ, ಒಂದು ಇಡಿಯಷ್ಟು ಬೆಲ್ಲ ಯಥಾದಕ್ಷಿಣೆ ಕೊಟ್ಟು ಗಕಾರ ಗಣಪತಿ ಅಷ್ಟೋತ್ತರನ ಗಂಡ ಹೆಂಡತಿಗಳು ಪಠಣೆ ಮಾಡಬೇಕು. ಖಂಡಿತವಾಗ್ಲೂ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಜಗಳಗಳೇ ಬರಲ್ಲ, ಕಲಹಗಳೇ ಬರಲ್ಲ. ಜೀವನ ಪೂರ್ತಿ ಸುಖವಾಗಿ ನೆಮ್ಮದಿಯಾಗಿ ಬದುಕ್ತಾರೆ. ಇವತ್ತು ಗಂಡ ಹೆಂಡತಿ ಮದುವೆ ಆಗೋದು ದೊಡ್ಡದಲ್ಲ, ಮದುವೆ ಆದಮೇಲೆ ಸಂಸಾರ ಮಾಡೋದೇ ದೊಡ್ಡದಾಗ್ಬಿಟ್ಟಿದೆ. ಯಾಕೆ ಇವೆಲ್ಲ ಬರ್ತವೆ ಅಂತಂದರೆ, ಆಸೆ, ದುರಾಸೆ, ನಾನು, ನಂದು, ಅಹಂಕಾರ, ದುರಹಂಕಾರ, ಕಂಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಮಕ್ಕಳು ಬೇಕು, ಮಕ್ಕಳೆಲ್ಲ ಹೈಯರ್ ಎಜುಕೇಷನ್ಸ್ ಮಾಡಿಸ್ಬೇಕು, ಒಳ್ಳೊಳ್ಳೆ ಮದುವೆ ಮಾಡಬೇಕು, ಎಲ್ಲದಕ್ಕೂ ದುಡ್ಡು ಬೇಕು. ಆ ದುಡ್ಡು ಮನುಷ್ಯನ ಹಂಗೆ ಆಡಿಸ್ತಾ ಇತ್ತಷ್ಟೇ. ಇವೆಲ್ಲ ಯಾಕೆ ಬರ್ತವೆ? ಜಾತಕದಲ್ಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂತಪ್ಪ ಅಂದರೆ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ. ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ. ಮನೆ ಒಳಗಡೆ ಅಶಾಂತಿ, ನೆಮ್ಮದಿನೇ ಇರೋದಿಲ್ಲ. ಖಂಡಿತವಾಗ್ಲೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡ್ತಿರ್ತೀವಿ, ಇಂಥ ದೇವಸ್ಥಾನ ಇಂಥ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಂತ. ಅನುಕೂಲ ಇದ್ದವರು ಹೋಗಿ ಕ್ಷೇತ್ರಗಳಿಗೆ ನಿಮ್ಮ ಸಮಸ್ಯೆಗಳನ್ನ ಅಲ್ಲಿ ಕೇಳಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ನಮಸ್ಕಾರ.